ಅವನೀಶ್ವರನೆಲ್ಲರನ್ನೂ ಸಹ ಗೆದ್ದು ಬಂದವನು ನಾನಾಗಿದ್ದೇನೆ. ಶತ್ರುಘ್ನಯ್ಯ ನೀ ಗೆದ್ದದ್ದಲ್ಲ, ಅವರು ಸೋತದ್ದು. ಅವರು ಸೋತದ್ದಕ್ಕಾಗಿ ನಾನು ಗೆದ್ದು. ಖಂಡಿತವಾಗಿ ಹೌದು. ಅಂದ್ರೆ ಹೇಗೆ ಗೊತ್ತಾ, ಕೈಲಿ ಆಗದೇ ಇದ್ದವರು ಅಂತ ಬಣಗುಂದ್ರ ಪಾಲನ್ನು ಗೆದ್ದೆ ನೀನು. ಮತ್ತೆ ಬಿಗುತ್ತಾ ಇದ್ದೆ ಏನು? ಲವಣಾಸುರ. ಹೌದು, ಲೋಕ ಕಂಟಕನಾಗಿದ್ದಾನೆ. ಅವನು ಮರ್ದಿಸುವ ಮೂಲಕವಾಗಿ ಲವಣಾರಿ ಎನ್ನುವಂಥ ಘನ ಬಿಂದುಗೆ ತಾನು ಪಾತ್ರರಾಗಿದ್ದೇನೆ ಎಂಬ ಹಾಗೆ ನಿನಗೆ ನೆನಪೊಪ್ಪು ಇರಬೇಕು. ಉಂಟು, ನಿನಗೆ ಹೆಚ್ಚು ಉಂಟು. ಹೆಚ್ಚುಂಟು. ರಾಮನ ತಮ್ಮನಾಗಿ ಹೆಚ್ಚಿದ್ದನ್ನ ಕಡಿಮೆ ಮಾಡಿಸಲಿಕ್ಕೆ ಬೇಕಾಗಿ ನಮ್ಮಂತರು ಅಲ್ಲಲ್ಲಿ ಇರ್ತಾರೆ. ನಿಮ್ಮನ್ನ ಕಡಿಮೆ ಮಾಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳಿದೆ. ತಪ್ಪಾಗಲಿಕ್ಕಿಲ್ಲ. ಅದು ಒಂದು ಮಾತು ಸರಿಯಾಗಿ ನೆನಪಿಟ್ಟುಕೊ. ಶತ್ರುಘ್ನ, ಲವಣಾಸುರನ್ನು ಕೊಂದು ಶತ್ರುಘ್ನ ನೀನು ಅಂತ ಬಿರುದು ಬಂದದ್ದು ಹೌದಾ? ಎದುರಾಗಿ ಬಂದಿರು ನಿನ್ನನ್ನು ಕೊಂದು ಶತ್ರುಘ್ನಾರಿ ಎನ್ನುವಂತ ಹೊಸ ಬಿರುದಿಗೆ ಈ ಕುಶಕುಮಾರ ಪಾತ್ರರಾಗುತ್ತಾರೆ ಅಂತ ಯಾಕಾಗಬಾರದು? ಕುಶಕುಮಾರ್? ಹೌದು. ನೀನು ಆಡಿದ್ದೇನೋ ಶತ್ರುಘ್ನಾರಿ. ಹೌದಾ? ಹೌದು. ಮತ್ತೇನ್ ಹೇಳಿದೆ? ನಾನು ಅವನೀಶ್ವರನ ಗೆದ್ದೆ ಎನ್ನುವಂತಹ ಕಾಲಕ್ಕೆ ಬೇಕಾಗಿ ನೀನು ಹೇಳಿದ್ದು ಬಣಗಂದ್ರು ಪಾಲರು. ಕೈಲಿ ಆಗದೆ ನಿರ್ದೇಶಿಸಿದವರು, ಕೈಲಿ ಆಗದೇ ಇದ್ದವರು ಎನ್ನುವಂತಹ ಮಾತ್ರಕ್ಕೆ ಬೇಕಾಗಿ ನಾವು ಲೇಖನವನ್ನೇ ಬರೆದುಂಟು. ರಾಮನ ಅಶ್ವಮೇಧದ ತುರಗ ಎನ್ನುವ ಹಾಗೆ ರಾಮನ ಹೆಸರನ್ನು ಕೇಳಿದ ಕ್ಷಣವೇ ಅಲ್ಲ, ಆ ಲೇಖನವನ್ನು ಓದಿದ ಕ್ಷಣವೇ ಬೇಕಾಗಿ ಅವರು ನೀನಂದಂತೆ ಬಣಗಂದ್ರು ಪಾಲರ ಎನ್ನುವ ಹಾಗೆ ಇದ್ರೆ ಅವರು ಮತ್ತೆ ಹೋರಾಟ ಮಾಡಬೇಕು ಎನ್ನುವ ಹಾಗಲ್ಲ, ಆ ಕುದುರೆಯನ್ನ ಕಟ್ಟುವುದಕ್ಕೆ ಮುಂದಾಗುತ್ತಾ ಇರಲಿಲ್ಲ. ಮತ್ತೊಂದು ವಿಚಾರವನ್ನು ಹೇಳ್ತೇನೆ ಕೇಳಿ. ನೀನು ಆಡಿದೆಯಲ್ಲ, ಲವಣಾಸುರನ ಕೊಂದು ಲವಣಾರಿ ಎನ್ನುವ ಹಾಗೆ ಅವ ಸತ್ತದ್ದು ನಾನು ಕೊಂದದ್ದು. ಅಂದ್ರೆ ನಾನು ಅಲ್ಲಿವರೆಗಾಗಿ ಹೋಗಬೇಕಾಗಿತ್ತು, ಅವ ಸಾಯಬೇಕಾಗಿತ್ತು ಎನ್ನುವುದು ವಿಧಿ ಲಿಖಿತ. ಸರಿ. ಮತ್ತೆ ನೀನು ನನ್ನನ್ನು ಕೊಂದು ಶತ್ರುಘ್ನಾರಿ ಎನ್ನುವಂತ ಬಿರುದಿ ಪಾತ್ರನಾಗುತ್ತೀಯ ಎನ್ನುವ ಹಾಗೆ ನೀನು ಆಡ್ತೀಯ ಅಂತ ಆದ್ರೆ ಇಷ್ಟರವರೆಗೂ ಕೂಡ ಈ ಶತ್ರುಘ್ನ ಬದುಕಿದ್ದು ಜೀವಿಸಿದ್ದು ಇಷ್ಟರವರೆಗೆ ನಡೆದು ಬಂದಂತಹ ದಾರಿ ಯಾವುದು ಅಂತ ಕೇಳಿದ್ರೆ ರಾಮನಾಮದ ಬಲುಮೆಯಿಂದ, ಆ ರಾಮನಾಮದ ಬಲುಮೆ ಎನ್ನುವುದು ಈ ಶತ್ರುಘ್ನಲ್ಲಿ ಅಟಕವಾಗಿ ಉಂಟು ಎನ್ನುವ ಹಾಗೆ ಇದ್ರೆ ನಿನ್ನನ್ನು ಕೊಲ್ಲುವುದಲ್ಲ, ಅವನನ್ನು ಹೇಗೆ ಬಂಧಿಸಿದ್ದೇನೋ ಅದೇ ರೀತಿ ಬಂಧನ ಮಾಡಿ ರಾಮನಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಶತ್ರುಘ್ನ ಆಡಿದೆಯಲ್ಲ, ಬಣಗುಂದ್ರ ಪಾಲನ್ನು ಗೆದ್ದೆ ಎಂಬಲ್ಲಿಗೆ ಅದನ್ನು ನಾನು ನೀನು ಮಾಡಿದ್ದೇನೂ ಅಲ್ಲ ಎಂಬ ಹಾಗೆ ಆಡಿದ್ದೇನೆ. ಅದನ್ನು ಎತ್ತಿ ಹಿಡಿದವ ನೀನಿದ್ದಿ. ಏನು ಅಲ್ಲದೆ ಇದ್ದವರು ರಾಮನ ಕಟ್ಟೋದಕ್ಕೆ ಸಾಧ್ಯವೋ? ಕೆಲವರಿಗೆ ಅಭ್ಯಾಸ ಇರ್ತದೆ ಪ್ರಚಾರಕ್ಕೆ ಬರಬೇಕೆನ್ನೋ ಹಾಗೆ. ಸಾಮಾನ್ಯರನ್ನು ತಾಗಿದೆ ಹೌದು ಅಂತಂದ್ರೆ ಪ್ರಚಾರಕ್ಕೆ ಬರುವುದಿಲ್ಲ. ತಾಗಿದ್ರೆ ತಾಗೋರನ್ನೇ ತಾಗಬೇಕು, ಸ್ವಲ್ಪ ನಾವು ಪ್ರಚಾರಕ್ಕೆ ಬರ್ತಾರೆ ಎಂಬ ಹಾಗೆ. ರಾಮ ಒಂದು ಸಿಗ್ಲಿಲ್ಲ, ರಾಮನ ತಮ್ಮನಾಗಿ ನೀನು ಸಿಕ್ಕಿದ್ದಿ, ನಿನಗೊಂದು ತಾಗಿ ಹೆಸರು ಮಾಡಬೇಕೆನ್ನುವ ಉದ್ದೇಶಕ್ಕಾಗಿ ಅವರು ಅಶ್ವನ ಕಟ್ಟಿರಬಹುದು. ಕಟ್ಟಿದ ತಪ್ಪಿಗೆ ಸೋತವರಿದ್ದಾರೆ. ಮತ್ತೆ ಲವಣಾಸುರನನ್ನು ಕೊಂದೆ. ನೀ ಎಂತದ್ದು ಕೊಲ್ಲುವುದು? ನೀನು ಬೇಡ ಕೊಲ್ಲುವುದಕ್ಕೆ. ಸಣ್ಣ ಎಳವೆಯಲ್ಲಿ ಇದ್ದಂತ ಮಕ್ಕಳು ತೋರಿಸುವಂತ ಹೇಳಿದ್ರೆ ಯಾರು ಇಲ್ಲ ಇಲ್ಲಿ. ಹೌದು, ಒಂದು 5-6 ವರ್ಷ ಶೈಶವಾವಸ್ಥೆ ಇರುವಂತ ಶಿಶು ಅದು ಸಾಕಾಗುತ್ತದೆ. ಹೌದಾ? ಕೊಲ್ಲುವುದಕ್ಕೆ ಅಂತ ಒಂದು ಶಿಶು ಮಾಡುವ ಕಾರ್ಯ ಮಾಡಿದ ಅವನಿಗೆ ವರವೇ ಹಾಗುಂಟು. ತನ್ನ ಆಯುಧದಿಂದ ನನಗೆ ಮರಣ ಬರಲಿ ಎಂಬ ಹಾಗೆ. ಖಂಡಿತ ನೀನು ಯುದ್ಧಕ್ಕೆ ಹೋಗಿದ್ದಂತೆ, ಆ ಹುಟ್ಟಿ ಅವನು ಮೃಗವಿಹಾರಕ್ಕೆ ಹೋದದಂತೆ. ಇಲ್ಲದೇ ಇರುವಂತ ವಿಚಾರದಲ್ಲಿ ನೀನು ಹೋದಾಗ ನೀನು ಬಂದ ವರ್ತಮಾನ ತಿಳಿದಂತ ಲವಣಾಸುರ ಪುನರಪ್ಪಿ ಆತನ ಊರನ್ನು ಸೇರಿದವನಾಗಿದ್ದಾನೆ, ಮಧುವನವನ್ನು ಸೇರಿದವನಾಗಿದ್ದಾನೆ. ಆ ಮಧುವನವನ್ನು ಸೇರಿ ಹೆಂಡತಿ ಆಗಿರುವಂತ ಶೂಲೆಯಲ್ಲಿ ಕರೆದಾಡಿದಂತೆ, ಶೂಲೆ ನನ್ನ ದಿವ್ಯಾಯುಧವಾಗಿರುವಂತ ಶೂಲ ಆಯುಧವನ ನನ್ನ ಪಾಲಿಗೆ ಹೆಸರು ಎಂಬ ಹಾಗೆ ವಿಷಯ ತಿಳಿದಿದ್ದೀನಿ. ಅವನು ವರ ಬಲ್ಹೂ ತಿಳಿದವನಾಗಿದ್ದಿ. ನಿನ್ನಲ್ಲಿರಬಹುದಾಗಿರುವಂತಹ ಹರಿತವಾಗಿರುವಂತ ಸರಳನ್ನ ಅಥವಾ ಶರವನ್ನ ಪ್ರಯೋಗಿಸಿ ಮಧ್ಯಪದಲ್ಲಿ ಖಂಡನೆ ಆಯ್ತು. ಮುಂದಿನ ತುದಿ ಎನ್ನುವುದು ಆತನ ಶರವನ್ನು ನಾಟದ ಕಾರಣಕ್ಕಾಗಿ ಅವ ಸತ್ತದ್ದು ನೀನು ಕೊಂದದ್ದು ಅಷ್ಟೇ. ಅಯ್ಯ, ಮತ್ತೆ ಹೆಚ್ಚುಗಾರಿಕೆ ಇಲ್ಲ. ನಾನೊಂದು ಮಾತನ್ನು ಹೇಳ್ತೇನೆ. ಯಾವುದು? ನೀನು ಆಡಿದೆಯಲ್ಲ, ಅವನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಶೈಶವಾವಸ್ಥೆಯಲ್ಲಿರುವಂತಹ ಯಾವ ಶಿಶು ಸಾಕಾಗುತ್ತದೆ ಎನ್ನುವ ಹಾಗೆ, ಹೊರ ಇದ್ದದ್ದು ಹೇಗೆ ಅವನಿಗೆ ಸಾವು ಎನ್ನುವ ಹಾಗೆ ನೀನು ನೆಪ ಮಾತ್ರ ಅಂತ ಆಡಿದ್ದ. ನೆಪ ಮಾತ್ರ ಸರಿ, ನಾವು ಒಪ್ಪಿಕೊಳ್ಳುವ. ನೀನು ಆಡುವಂತಹ ಮಾತನ್ನು ನಾನು ಒಪ್ಪಿಕೊಳ್ತೇನೆ. ಆದ್ರೆ ಒಂದುಂಟು, ಯಾವುದು? ಅವನ ಕೈಯಲ್ಲಿ ಇದ್ದದಂತ ಆಯುಧಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಅವನಿಗೆ ತಾಗಿತ್ತು ಎನ್ನುವ ಹಾಗೆ ನಾವು ಸಾಯ್ತಾ ಇದ್ದಲ್ವ? ಅಂದ್ರೆ ನೆಪ ನಾನಲ್ಲ, ನೆಪ ಶಿಶುವಲ್ಲ, ನೆಪ ಎನ್ನುವುದು ಆಯುಧ. ಮತ್ತೊಂದು ಹೇಳ್ತೇನೆ, ಆಯುಧ ನೆಪವಾದ್ರೂ ಕೂಡ ನೀವು ಹೋದ ಕಾರಣಕ್ಕಾಗಿ ನೆಪ ನೀನೆನ್ನುವುದು ಉದ್ದೇಶವಾದ. ನೋಡು, ಹೋದ ಕಾರಣಕ್ಕಾಗಿ ಅವನು ಸಾಯ್ತಾನೆ ಎನ್ನುವ ಹಾಗಲ್ಲ, ಬರುವಂತಹ ಆಯುಧಕ್ಕೆ ಊರ್ಧ್ವಮುಖವಾಗಿ ಬಾಣವನ್ನು ಬಿಡಬೇಕು ಎನ್ನುವ ಹಾಗೆ ನಾ ಕಲಿತಂತಹ ವಿದ್ಯೆ. ಅದೇ ರೀತಿಯಾಗಿ ಅದಕ್ಕೆ ಪ್ರಯೋಗ ಮಾಡಿದಂತಹ ಕಾಲಕ್ಕೆ ಅದು ಖಂಡನೆಯಾಯಿತು. ಮತ್ತೆ ಸುಮ್ಮನೆ ಬಿಟ್ಟದ್ದಲ್ಲ, ಖಂಡನೆಯಾದಂತಹ ಅದರ ಶಿರ ಎನ್ನುವುದು ಅವನ ಶಿರವನ್ನು ಅರಿಯಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಾ ಕಲಿತಂತಹ ವಿದ್ಯೆಯಿಂದ ಪ್ರಯೋಗ ಮಾಡಿದ್ದು ಬಿಟ್ರೆ ಸುಮ್ಮನೆ ಕಲ್ಲು ಹೊಡೆದದ್ದಲ್ಲ. ನಾನಲ್ಲಿ ಯಾರಿಗೆ ಅಹಂಕಾರ